ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ರಾಜಕೀಯಕ್ಕೆ ಕಾಲಿಟ್ಟು 50 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಬರುವ ಮೇ 9ಕ್ಕೆ ಅಭಿಮಾನೋತ್ಸವವನ್ನ ಆಯೋಜಿಸಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಅಭಿಮಾನೋತ್ಸವ ಆಯೋಜನೆಗೆ ಅಸಲಿ ಕಾರಣ ಏನು? ಯಾರ ಮುಂದೆ ಬಲ ಪ್ರದರ್ಶನ ಮಾಡುವುದಕ್ಕೆ ಇದನ್ನ ಹಮ್ಮಿಕೊಂಡಿದ್ದಾರೆ? ಅಭಿಮಾನೋತ್ಸವದ ದಿನ ಬಿಎಸ್ವೈ ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ? ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಬಿಎಸ್ವೈ ಅವರ ಅಭಿಮಾನೋತ್ಸವಕ್ಕೆ ಸಂಬಂಧಿಸಿದಂತೆ ವ್ಯಾಪಕ ಚರ್ಚೆ ನಡೀತಾ ಇದೆ. ಎಲ್ಲಾ ಚರ್ಚೆಗಳ ಹಿನ್ನೆಲೆಯಲ್ಲಿ ಮಾತಾಡೋದಾದ್ರೆ ಮೊದಲು ಬರೋ ಪ್ರಶ್ನೆನೇ ರಾಜಕೀಯಕ್ಕೆ ಒಂದು 50 ವರ್ಷ ಪೂರೈಸಿದ್ದಕ್ಕೆ ಅಭಿಮಾನೋತ್ಸವ ಮಾಡ್ತಿದ್ದಾರಾ ಅಥವಾ ಇದೊಂದು ರಾಜಕೀಯ ತಂತ್ರಗಾರಿಕೆನ ಅನ್ನೋದು. ಈ ಪ್ರಶ್ನೆ ಹುಟ್ಕೊಳ್ಳೋದಕ್ಕೆ ಕಾರಣ ಬಿಎಸ್ವೈ ಅವರು ಅಭಿಮಾನೋತ್ಸವದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ ಅನ್ನೋ ಮಾಹಿತಿ ಹೊರ ಬಿದ್ದಿರೋದೇ ಆಗಿದೆ. ವೀಕ್ಷಕರೇ, ಯಡಿಯೂರಪ್ಪನವರು 2028ಕ್ಕೆ ಬಿಜೆಪಿ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಲಿದ್ದಾರೆ. ಈ ಕುರಿತು ಬಿಜೆಪಿ ನಾಯಕರು, ಬೆಂಬಲಿಗರು ಹಾಗೂ ಬಿಎಸ್ವೈ ಫ್ಯಾನ್ಸ್ ಕರೆ ನೀಡಲಾಗಿದೆ. ಅಂದಹಾಗೆ ಬಿಜೆಪಿ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಅನ್ನೋದರ ಒಳ ಅರ್ಥವೇನು? ಮೈತ್ರಿ ಬೇಡ, ಸ್ವಂತ ಬಲದಿಂದ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ತಾನೇ. ಅಂದ್ರೆ ಬಿಎಸ್ವೈ ಜೆಡಿಎಸ್ ಮೈತ್ರಿಗೆ 2028ರಲ್ಲಿ ಎಳ್ಳು ನೀರು ಬಿಡಲು ಮುಂದಾದ್ರ? ವೀಕ್ಷಕರೇ, ಕಳೆದ ಕೆಲ ದಿನಗಳಿಂದ ಮೈತ್ರಿ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದೆ. ವಿಪಕ್ಷ ನಾಯಕ ಅಶೋಕ್ 2028ಕ್ಕೆ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳೋ ಮೂಲಕ ಮೈತ್ರಿಯ ಅವಶ್ಯಕತೆ ಇಲ್ಲ, ಎಸ್.ಡಿ. ಕುಮಾರಸ್ವಾಮಿಗೆ ಸಿಎಂ ಸ್ಥಾನ ನೀಡಲ್ಲ ಅಂತ ಹೇಳಿ ಪರೋಕ್ಷವಾಗಿ ಹೇಳಿದ್ರು. ಇನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಿತ್ರ ಪಕ್ಷ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದೇವೆಯೇ ಹೊರತು ವಿಲೀನವಾಗಿಲ್ಲ ಅಂತ ಹೇಳೋ ಮೂಲಕ ಬಿಜೆಪಿಗೆ ಟಕ್ಕರನ್ನ ಕೊಟ್ಟಿದ್ರು. ಇದೆಲ್ಲ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಬಿರುಕು ಮೂಡಿಸಿರೋದನ್ನ ತೋರಿಸುತ್ತೆ. ಈಗಾಗಲೇ ಜೆಡಿಎಸ್ 3 ಬಾರಿ ಜನತಾ ಸಮಾವೇಶವನ್ನ ನಡೆಸಿ ಶಕ್ತಿ ಪ್ರದರ್ಶನವನ್ನ ಮಾಡಿದೆ. 3 ಸಮಾವೇಶದಲ್ಲಿ ಒಟ್ಟಾಗಿ ಸುಮಾರು 4 ಲಕ್ಷ ಜನ ಸೇರಿದ್ರು. ಈಗ ಬಿಎಸ್ವೈ ಅಭಿಮಾನೋತ್ಸವಕ್ಕೆ 10 ಲಕ್ಷ ಜನ ಸೇರಿಸುವಂತಹ ಹುಮ್ಮಸ್ನಲ್ಲಿದ್ದಾರೆ. ಆ ಮೂಲಕ ತಮ್ಮ ಬಲ ಪ್ರದರ್ಶನ ಹಾಗೂ ಜೆಡಿಎಸ್ಗೆ ಟಕ್ಕರ್ ಕೊಡೋಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಮೈತ್ರಿ ಖತಮ್ ಆಗುತ್ತಾ? ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.